ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಅಪ್ಡೇಟ್ KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. KKR ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಹರ್ಷಿತ್ ರಾಣಾ ಅವರ ರಿಪ್ಲೇಸ್ಮೆಂಟ್ ಆಗಿ ನವದೀಪ್ ಸೈನಿ ಅವರಿಗೆ ಪಿಕ್ ಮಾಡಿದ್ದಾರೆ. ನೋಡೋಣ ಈ ಸಲ KKR ನಲ್ಲಿ ನವದೀಪ್ ಸೈನಿ ಯಾವ ತರ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು. ಈಗ ಆಲ್ರೆಡಿ KKR ಕ್ಯಾಂಪ್ ಅಲ್ಲಿ ನವದೀಪ್ ಸೈನಿ ಅವರು ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ, CSK ಕ್ಯಾಂಪ್ ನ ಮಟೆ ಆಂಡ್ರೆ ಅವರು ಯಾವಾಗ ಜಾಯಿನ್ ಆಗ್ತಾರೆ ಅಂತ CSK ಅಭಿಮಾನಿಗಳು ಕೇಳ್ತಾ ಇದ್ರು. ಕೊನೆಗೂ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಮಟೆ ಆಂಡ್ರೆ ಅವರು CSK ಕ್ಯಾಂಪ್ ನ ಜಾಯಿನ್ ಆಗಿದ್ದಾರೆ. ನೋಡ್ಬೇಕು ಮಟೆ ಆಂಡ್ರೆ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ CSK ಟೀಮ್ ಅಲ್ಲಿ ಯಾವ ತರ ಕೊಡ್ತಾರೆ ಅನ್ನೋದನ್ನ ಈ ಸೀಸನ್ ಅಲ್ಲಿ ಗೊತ್ತಾಗುತ್ತೆ. CSK ಅಭಿಮಾನಿಗಳು ಕಾಯ್ತಿದ್ದಾರೆ ಅವ್ರ ಬೌಲಿಂಗ್ ನ ನೋಡಕ್ಕೆ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ವಿಡಿಯೋನ ಬೇಗ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ಕೊಡ್ತಾ ಹೋಗ್ತೀನಿ ನಿಮಗೆ. RCB ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಫೈರ್ ಆಗಿದ್ದಾರೆ ಗುರು. ಯಾವ ತರ ಫೈರ್ ಆಗಿದ್ದಾರೆ ಅಂದ್ರೆ, ಬರೀ 19 ಬಾಲ್ ಅಲ್ಲಿ 45 ರನ್ನ ಚೆಚ್ಚಿ ಬಿಸಾಕಿರೋದು ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಇಂದ 45 ರನ್ ಬಂದಿರೋದು ಬರೀ 19 ಬಾಲ್ ಇಂದ. ಅದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ಬ್ಯಾಟಿಂಗ್ ಅಲ್ಲಿ. ಟೆಸ್ಟ್ ಪ್ರಾಕ್ಟೀಸ್ ಅಲ್ಲಿ ಯಾವ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಅದೇ ತರ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕೂಡ ಬೌಲರ್ ಗಳಿಗೆ ಚೆಚ್ಚಿ ಬಿಸಾಕಿರೋದು ವಿರಾಟ್ ಕೊಹ್ಲಿ ಅವರು. ಈ ಸಲ ಫಸ್ಟ್ನೇ ಮ್ಯಾಚ್ ಮಾರ್ಚ್ 28ಕ್ಕೆ SRH ವಿರುದ್ಧ ವಿರಾಟ್ ಕೊಹ್ಲಿ ಅವರು ಯಾವ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ RCB ಅಭಿಮಾನಿಗಳು ಕಾಯ್ತಿದ್ದಾರೆ. ನೋಡ್ಬೇಕು ಈ ಸಲ ವಿರಾಟ್ ಕೊಹ್ಲಿ ಅವರು ಒಂದು ದಾಖಲೆ ಬರ್ದೇ ಬರೀತಾರೆ ರನ್ ಅಲ್ಲಿ. ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗದಂತರೂ ಪಕ್ಕ. ಇದೇ ತರ ಆಡ್ತಾ ಇದ್ರೆ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಇದೇ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಪಕ್ಕ ಬಂದೇ ಬರುತ್ತೆ ಗುರು. ಜಿತೇಶ್ ಶರ್ಮಾ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಈ ತರ ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಬಿಗ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ನೋಡೋದಾದ್ರೆ ಈ ತರ ಐತೆ. ಜಿತೇಶ್ ಶರ್ಮಾ ಅವರು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂದ್ರೆ, ಈ ವರ್ಷ IPL 2026 ಅಲ್ಲಿ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗ್ತಾರೆ ಅಂತ ಜಿತೇಶ್ ಶರ್ಮಾ ಅವರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ 2016ರಲ್ಲಿ ವಿರಾಟ್ ಕೊಹ್ಲಿ ಅವರು 973 ರನ್ ಹೊಡೆದಿದ್ರು. ಆ ಟೈಮಲ್ಲಿ ಆರೆಂಜ್ ಕ್ಯಾಪ್ ಕೂಡ ತಾನಿದ್ರು. ಒಂದು 1000 ರನ್ ಗಡಿ ದಾಟಬೇಕು ಅಂತ ಅಷ್ಟರಲ್ಲಿ ಮಿಸ್ ಆಯ್ತು. ಈ ಸೀಸನ್ ಅಲ್ಲಿ ಆ 1000 ಗಡಿನ ಮುಟ್ತಾರೆ ಅಂತ ಜಿತೇಶ್ ಶರ್ಮಾ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿರೋದವರು. ನಾವು ಕಾಯ್ತಿದೀವಿ RCB ಅಭಿಮಾನಿಗಳು. ಜಿತೇಶ್ ಶರ್ಮಾ ಹೇಳ್ದಂಗೆ ವಿರಾಟ್ ಕೊಹ್ಲಿ ಅವರು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಇದೇ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಹೋದ್ರೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗೋದು ಪಕ್ಕ. ಜಿತೇಶ್ ಶರ್ಮಾ ಹೇಳಿರೋದು ಬಿಗ್ ಸ್ಟೇಟ್ಮೆಂಟ್ಸ್ 100% ರಿಸಲ್ಟ್ ಸಿಗುತ್ತೆ. ಇದೇ ತರ ಬ್ಯಾಟಿಂಗ್ ಆಡ್ತಾ ಹೋದ್ರೆ ಜಿತೇಶ್ ಶರ್ಮಾ ಅವರು ಹೇಳೋದಾಗೆ ಆಗುತ್ತೆ ಗುರು. ಇದ್ರಿಗೇನು ಡೌಟೇ ಇಲ್ಲ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಫೈರಿಂಗ್ ಆ ತರ ಇದೆ. ಕಾದ್ ನೋಡ್ಬೇಕು ಈ ಸೀಸನ್ ಯಾವ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು. ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ನೋಡಕ್ಕೆ RCB ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ನೋಡ್ಬೇಕು ಈ ಸಲ ವಿರಾಟ್ ಕೊಹ್ಲಿ ಅವರು ಯಾವ ತರ ಯಾವ ರೇಂಜ್ ಅಲ್ಲಿ ಬ್ಯಾಟ್ ಬೀಸಿ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗ್ತಾರೆ ಅಂತ ಕಾಯ್ತಿದ್ದಾರೆ RCB ಅಭಿಮಾನಿಗಳು. ನೋಡ್ಬೇಕು ಈ ಸೀಸನ್. ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು 19 ಬಾಲಿಗೆ 45 ರನ್ನ ಚೆಚ್ಚಿ ಬಿಸಾಕಿರೋದು. ಹಾಗೆಯೇ ಇದರ ಜೊತೆಗೆ ಟಿಮ್ ಡೇವಿಡ್ ಕೂಡ 32 ಬಾಲ್ ಅಲ್ಲಿ 68 ರನ್ನ ಚೆಚ್ಚಿ ಬಿಸಾಕಿರೋದು. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರೋದ್ರಲ್ಲಿ ಟಿಮ್ ಡೇವಿಡ್ ಕೂಡ 68 ರನ್ನ ಚೆಚ್ಚಿ ಬಿಸಾಕಿರೋದು. ಅದ್ರ ಜೊತೆಗೆ ರೋಮಿಯೋ ಶೆಪರ್ಡ್ ಅಂದ್ರೆ ನಮ್ಮ ಬ್ಲಾಕ್ ಡ್ರ್ಯಾಗನ್ ಕೂಡ ಅದೇ ತರ ಫೈರ್ ಟ್ರ್ಯಾಕಿಂಗ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದಿಲ್ಲಿ. ಅವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಕೇವಲ 14 ಬಾಲಿಗೆ 37 ರನ್ನ ಚೆಚ್ಚಿ ಬಿಸಾಕಿರೋದು. ಬರೇ 64 ಹೊಡೆದ್ರು. ರೋಮಿಯೋ ಶೆಪರ್ಡ್ ಬರೇ 64 ಹೊಡೆದಿರೋದು. 14 ಬಾಲಿಗೆ 37 ರನ್ನ ಚೆಚ್ಚಿ ಬಿಸಾಕಿರೋದು ಇವ್ರ ಬ್ಯಾಟಿಂದ ಬಂದಿರೋದು. ನೋಡ್ಬೇಕು ಈ ಸೀಸನ್ ಯಾವ ತರ ಫೈರ್ ಆಗ್ತಾರೆ ಬ್ಯಾಟಿಂಗ್ ಅಲ್ಲಿ ಅಂತ RCB ಅಭಿಮಾನಿಗಳು ಕಾಯ್ತಿದ್ದಾರೆ. ತುದಿಗಾಲಲ್ಲಿ ಕಾಯ್ತಿದ್ದಾರೆ ಈ ಸೀಸನ್ ಅಲ್ಲಿ ರೋಮಿಯೋ ಶೆಪರ್ಡ್ ಅವರ ಬ್ಯಾಟಿಂಗ್ ನ ನೋಡೋಕೆ. ಮಾರ್ಚ್ 28ಕ್ಕೆ ನೋಡ್ಬೇಕು ಮೊದಲನೇ ಮ್ಯಾಚ್ SRH ವಿರುದ್ಧ. RCB ಬ್ಯಾಟಿಂಗ್ ಯಾವ ತರ ಆಡ್ತಾರೆ ಅನ್ನೋದನ್ನ RCB ಫ್ಯಾನ್ಸ್ ಗಳು ಕಾಯ್ತಿದ್ದಾರೆ. ನೋಡ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ RCB ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು. ಇನ್ನು ರಿಯಲ್ ಮ್ಯಾಚ್ ಅಲ್ಲಿ ಯಾವ ರೇಂಜಿಗೆ ಬ್ಯಾಟ್ಸ್ಮನ್ ಹೊಡಿತಾರೆ ಅನ್ನೋದನ್ನ ಕಾಯ್ತಿದ್ದಾರೆ RCB ಅಭಿಮಾನಿಗಳು. ಇದೇ ತರ ಪ್ರತಿಯೊಂದು IPL ಕ್ರಿಕೆಟ್ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ
ಲೈಕ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.